ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಕೊರತೆ ಹೆಚ್ಚಾಗಿದೆ. ಗೋವಾ ಕಾರವಾರ ಪೊಲೀಸ್ ಚೆಕ್‌ಪೋಸ್ಟ್‌ನಲ್ಲಿ ಸಿಲಿಂಡರ್ ಕಳ್ಳ ಸಾಗಣೆಯ ಬಗ್ಗೆ ತಪಾಸಣೆ ಚುರುಕಾಗಿದೆ. ಇಷ್ಟು ದಿನ ಅಕ್ರಮ ಮದ್ಯ ಸಾಗಾಟದ ತಪಾಸಣೆ ನಡೀತಾ ಇತ್ತು. ಈಗ ಸಿಲಿಂಡರ್ ತಪಾಸಣೆ ಶುರುವಾಗಿದೆ. ಗ್ಯಾಸ್ ಅಭಾವ, ಚೆಕ್‌ಪೋಸ್ಟ್‌ಗಳಲ್ಲಿ ಅಲರ್ಟ್. ಸಿಲಿಂಡರ್ ಕಳ್ಳ ಸಾಗಾಟ, ಖಾಕಿ ಮೂಗುದಾರ. ಉತ್ತರ ಕನ್ನಡ ಜಿಲ್ಲೆಯ ಗೋವಾ ಕಾರವಾರ ಗಡಿ ಮಾಜಾಳಿ ಪೊಲೀಸ್ ಚೆಕ್‌ಪೋಸ್ಟ್‌ನಲ್ಲಿ ಅಕ್ರಮ ಮದ್ಯ ಸಾಗಾಟಗಾರರಿಗೆ ಮೂಗುದಾರ ಹಾಕಲಾಗ್ತಿತ್ತು. ಆದರೆ ಈಗ ಅಕ್ರಮವಾಗಿ ಗೋವಾ ಕಡೆ ಸಿಲಿಂಡರ್ ಸಾಗಾಟ ಮಾಡುವವರಿಗೆ ಮೂಗುದಾರ ಹಾಕಲಾಗ್ತಾ ಇದೆ. ಹಲವು ದಿನಗಳಿಂದ ಗೋವಾ ಗಡಿಯ ಚೆಕ್‌ಪೋಸ್ಟ್‌ನಲ್ಲಿ ಹೋಗಿ ಬರೋ ಎಲ್ಲ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಿದೆ. ಈಗಾಗಲೇ ಗೋವಾ ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಕೊರತೆ ಉಂಟಾಗಿದೆ. ಗೋವಾ ಸಿಎಂ ಪ್ರಮೋದ್ ಸಾವಂತ್ ಕೂಡ ಸಿಲಿಂಡರ್ ಕೊರತೆ ಬಗ್ಗೆ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಗೋವಾ ಜನ ಕಾರವಾರಕ್ಕೆ ಬಂದು ಕಾಳಸಂತೆಯಲ್ಲಿ ಅಕ್ರಮವಾಗಿ ಸಿಲಿಂಡರ್ ಪಡೆದು ಗೋವಾಗೆ ಸಾಕ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಅಲರ್ಟ್ ಆದ ಪೊಲೀಸ್ ಇಲಾಖೆ ಚೆಕ್‌ಪೋಸ್ಟ್‌ನಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಕಾರವಾರ ತಾಲೂಕಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕಂಟಿನ್ಯೂಸ್ ಆಗಿ ನಾವು ಅದರ ಮೇಲೆ ಕಣ್ಣಿಟ್ಟಿದ್ದೀವಿ. ಅದೇ ರೀತಿ ಆಗದಂತೆ ಅಲ್ಲದೆ ಉಪನಿರ್ದೇಶಕರು ಆಹಾರ ಮತ್ತು ನಾಗರ ಸರಬರಾಜು ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ಎಲ್ಲರಿಗೆ ಸೂಕ್ತ ಸೂಚನೆ ನೀಡಿ ನಮ್ಮ ಚೆಕ್ ಪೋಸ್ಟ್ ಅಂತಾರಾಜ್ಯ ಗಡಿಯಲ್ಲಿ ಸಹ ಕಟ್ಟುನಿಟ್ಟಿನ ಎಚ್ಚರವನ್ನು ವಹಿಸಿ ಅಲ್ಲಿ ತನಕ ತಂಡಗಳನ್ನು ಇದು ಮಾಡಿದ್ದಾನೆ. ತಾಲೂಕಿನಲ್ಲಂತೂ ಯಾವುದೇ ರೀತಿಯ ಅಂತ ಆಕ್ರಮಕ್ಕೆ ಚಾನ್ಸಸ್ ಇಲ್ಲ. ಕಾರವಾರದಲ್ಲಿ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ ಕೊರತೆಯಾಗಿ ವಾರ ಕಳೀತಾ ಬಂತು. ಎಲ್ಲ ಕಡೆ ಹೋಟೆಲ್ಗಳಲ್ಲಿ ಊಟ ತಿಂಡಿಯಲ್ಲಿ ಕಡಿತಗೊಳಿಸಲಾಗಿದೆ. ಬೀದಿ ಬದಿ ವ್ಯಾಪಾರಸ್ಥರ ಗೋಳು ಹೇಳತೀರದು. ಟೀ ಕಾಫಿ ವ್ಯಾಪಾರ ಮಾಡ್ತಿದ್ದವರು ಸಿಲಿಂಡರ್ಗಾಗಿ ಪರದಾಡ್ತಿದ್ದಾರೆ. ಸರ್, ಗ್ಯಾಸ್ ಇಲ್ಲ, ಗ್ಯಾಸಿಂದ ಸಮಸ್ಯೆ. ಈಗ ಅಂಗಡಿಯಲ್ಲಿ ಟವ್ ಹುಡ್ಕಕ್ ಹೋದ್ರೆ ಟವ್ನು ಸಿಗಾಗತ್ತಿಲ್ಲ, ಏನು ಇಲ್ಲ. ಫ್ರಿಜ್ನು ಹೊತ್ಕೊಂಡೋಗ್ಯಾರೆ. ಬರೀ ಇದು ಏನಿಲ್ಲ, ಸುಮ್ಮನೆ ಕುತ್ಕೊಳ್ಳೋದಾಗೈತೆ. ಯಾವ್ದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟೈತಿ. ತುಂಬಾಕ್ ಹೋದ್ರೆ ಅದು ಗ್ಯಾಸ್ನು ಸಿಗಾಕತ್ತಿಲ್ಲ. ವ್ಯಾಪಾರ ಏನಿಲ್ಲ ನೋಡಿ, ಸುಮ್ಮನೆ ಇಟ್ಕೊಂಡ್ ಕುಂಡ್ರದಾಗ ಆ ತಂಡ ಸಮಸ್ಯೆ ಆಗೈತಿ. ಇದ್ರಲಿಂದ ನಮ್ ಗಂಡ ಹೆಂಡತಿ ಜೀವನ. ಯಾವ ಮಕ್ಕಳಿದ್ರೂ ನಮ್ಮನ್ನ ಯಾರು ನೋಡಂಗಿಲ್ಲ. ಏನ್ ಮಾಡ್ಬೇಕನ್ನೋದು ತಿಳಿವತ್ ನಮ್ಗೆ. ಒಟ್ಟಾರೆ ಗೋವಾ ಗಡಿಯಲ್ಲಿ ಅಕ್ರಮ ಸಿಲಿಂಡರ್ ಬಗ್ಗೆ ಚೆಕ್‌ಪೋಸ್ಟ್‌ನಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗ್ತಿದೆ. ಕಾರವಾರದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಪಾಡು ಹೇಳತೀರದ್ದಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.